ಹರೇ ಕೃಷ್ಣ. ಸೊ ಇವತ್ತು ನಾವು ನಿಜವಾದ ಸಂತೋಷಕ್ಕೆ ಮಾರ್ಗ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿ ಪರಿಚಯಿಸ್ತಾ ಇದ್ದೀವಿ. ಹೇಗೆ ನಿಜವಾದ ಸಂತೋಷವನ್ನು ಪಡೆಯೋದು? ಸನಾತನ ಧರ್ಮದ ಪುನರುಜ್ಜೀವನ. ಮತ್ತೆ ಅದರಲ್ಲಿ 3 ವಿಭಾಗಗಳು. ಒಂದು ಜ್ಞಾನ, ಎರಡನೇದು ಜಪ, ಮತ್ತೆ 3 ಸಂಸ್ಕೃತಿ. ಇವಾಗ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡೋಕ್ಕಿಂತ ಮುಂಚೆ ಇಂತಹ ಒಂದು ಕಾರ್ಯಕ್ರಮದ ಅವಶ್ಯಕತೆ ಏನು, ನಿಜವಾಗಿಯೂ ಅವಶ್ಯಕತೆ ಇದೆಯಾ? ಸರಿ, ನಾವು ಸ್ವಲ್ಪ ಸುತ್ತಮುತ್ತಲು ನೋಡೋಣ. ನಮಗೆ ನೋಡಿದ್ರೆ ಏನು ಕಾಣಿಸುತ್ತೆ? ಜನರು ದುಃಖದಲ್ಲಿದ್ದಾರೆ. ಎಲ್ಲರಿಗೂ ಬೇರೆ ಬೇರೆ ಬಗೆಯ ಸಮಸ್ಯೆಗಳು. ಯಾರಿಗೂ ಬಹಳ ಒತ್ತಡ, ಉದ್ವೇಗ. ಬಹಳ ಜನರು BP, ಡಯಾಬಿಟಿಸ್ ಅನ್ನೋ ಒಂದು ಕ್ರಾನಿಕ್ ರೋಗಗಳಿಂದ ಅವರು ಬಳಲ್ತಾ ಇದ್ದಾರೆ. ಪೋಷಕರಿಗೆ ಮಕ್ಕಳನ್ನ ಬೆಳೆಸಲು ಕಷ್ಟವಾಗ್ತಾ ಇದೆ. ಮಕ್ಕಳು ಹಠಮಾರಿಗಳು, ತಂದೆ ತಾಯಂದ್ರೆ ಹೇಳೋದು ಕೇಳೋದಿಲ್ಲ. ಬೀದಿಯಲ್ಲೇ ಮಧ್ಯದಲ್ಲೇ ಕೂತ್ಕೊಂಡು ಏನಾದ್ರು ಬೇಕಂದ್ರೆ ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಗಂಡ ಮತ್ತೆ ಹೆಂಡತಿಯರ ಸಂಬಂಧ ಬಹಳ ಹದಗೆಟ್ಟಿದೆ. ಯುವಕರು ಬಹಳ ಬೇರೆ ಬೇರೆ ತರಹದ ವ್ಯಸನಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಿರಿಯರನ್ನ ಗೌರವಿಸೋದಿಲ್ಲ, ಕೆಟ್ಟ ಸಹವಾಸವನ್ನು ಮಾಡ್ತಾರೆ, ಇತ್ಯಾದಿ 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 ಅಲ್ವೇ? ಮತ್ತೆ ಹಾಗಾಗಿ ಜನರು ಅದರಿಂದ ನಿಜವಾಗಿಯೂ ಸಂತೋಷವಾಗಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು? ಹಲವಾರು ಕಾರಣಗಳಿರ್ಬೋದು. ಆದ್ರೆ 2 ಮುಖ್ಯ ಕಾರಣಗಳು ಏನು ಅಂದ್ರೆ, ಮೊದಲನೇದು ನಮ್ಮ ಹೃದಯದಲ್ಲಿ ಇರುವಂತಹ ಅನರ್ಥಗಳು, ಕಲ್ಮಶಗಳು. ಅನರ್ಥಗಳು ಅಂತ ಕರಿತೀವಿ ನಾವು ಅದನ್ನ. ಕಾಮ ಅಂದ್ರೆ ಭೌತಿಕ ಆಸೆ, ಕ್ರೋಧ, ಕೋಪ, ಲೋಭ, ಅತಿಯಾದ ಆಸೆ, ಇತ್ಯಾದಿ ಇತ್ಯಾದಿ. ಇದು ಒಂದು ಕಾರಣ. ನಮ್ಮ ಹೃದಯ ಈ ಕಲ್ಮಶಗಳಿಂದ ತುಂಬಿದೆ. ಹಾಗಾಗಿ ನಮಗೆ ಎಲ್ಲ ಸನ್ನಿವೇಶಗಳಿಂದ ನಮಗೆ ದುಃಖದ ಅನುಭವವಾಗುತ್ತೆ, ಸುಖದ ಅನುಭವ ಕಡಿಮೆ. ಎರಡನೇದು ನಿಜವಾದ ಜ್ಞಾನದ ಅಭಾವ. ಇವಾಗ ಈ ಸಮಸ್ಯೆಯನ್ನ ನಾವು ಪರಿಹರಿಸೋಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲರಿಗೂ ಕೂಡ, ಯುವಕರಾಗ್ಲಿ, ವೃದ್ಧರಾಗ್ಲಿ, ಶ್ರೀಮಂತರಾಗ್ಲಿ, ಬಡವರಾಗ್ಲಿ, ಶಿಕ್ಷಿತರಾಗ್ಲಿ, ಅಶಿಕ್ಷಿತರಾಗ್ಲಿ, ಎಲ್ಲರಿಗೂ ಈ ನಿಜವಾದ ಸಂತೋಷ ಬೇಕು. ಆದ್ರೆ ಅವ್ರಿಗೆ ಮಾರ್ಗ ಗೊತ್ತಿಲ್ಲ. ಹಾಗಾಗಿ ಈ ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ. ಇವಾಗ ಈ ಕಾರ್ಯಕ್ರಮದ ಸ್ವಲ್ಪ ವಿವರಣೆಗಳನ್ನು ಕೊಡ್ತೀನಿ. ಈ ಕಾರ್ಯಕ್ರಮ ನಿಮಗೆ ಗೊತ್ತಿರ್ಬೋದು, ಏಕಾದಶಿ ಅನ್ನೋ ಒಂದು ತಿಥಿ. ಈ ಏಕಾದಶಿಯ ದಿನದ ಮೇಲೆ ಅದು ಕೇಂದ್ರೀಕೃತವಾಗಿದೆ. ಏಕಾದಶಿ ಕೃಷ್ಣನಿಗೆ ಬಹಳ ಪ್ರಿಯವಾದ ದಿವಸ. ಮತ್ತೆ ಈ ಏಕಾದಶಿ ಎಂದು ಯಾರು ಏನಾದ್ರೂ ಈ ತರ ಸನಾತನ ಧರ್ಮದ ಕಾರ್ಯವನ್ನು ಏನಾದ್ರು ಮಾಡಿದ್ರೆ ಅದರಿಂದ ಬಹಳ ಲಾಭವನ್ನು ಪಡಿತಾರೆ. ಇವಾಗ ಈ ಕಾರ್ಯಕ್ರಮದಲ್ಲಿ 4 ಅಂಶಗಳು. ಮೊದಲನೇದು ಜ್ಞಾನ. ಹೇಳ್ದಂಗೆ ನಿಜವಾದ ಜ್ಞಾನದ ಅಭಾವವಿದೆ. ಈ ನಿಜವಾದ ಜ್ಞಾನವನ್ನು ನಾವು ಎಲ್ಲಿಂದ ಪಡ್ಕೋತೀವಿ? ಭಗವದ್ಗೀತೆಯಿಂದ. ಹಾಗಾಗಿ ನಾವು ಈ ಒಂದು ನಿಮ್ಮನ್ನ ವಾಟ್ಸ್ಆಪ್ ಗ್ರೂಪ್ಗೆ ನಿಮ್ಮನ್ನ ಸೇರಿಸ್ತೀವಿ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮಗೆ ವಾರದಲ್ಲಿ 3 ಸತಿ ಚಿಕ್ಕ ಚಿಕ್ಕ ವಿಡಿಯೋಗಳು ಬರುತ್ತೆ. 5 ನಿಮಿಷ, 8 ನಿಮಿಷ, 10 ನಿಮಿಷ, ಆ ರೀತಿ. ಈ ವಿಡಿಯೋಗಳ ಮೂಲಕ ನಾವು ನಿಮಗೆ ಈ ಭಗವದ್ಗೀತೆಯ ಅಕಾಲಿಕ ವಿವೇಕದ ವಿಷಯಗಳನ್ನು ನಿಮಗೆ ತರ್ತೀವಿ. ಇದರಿಂದ ನಮ್ಮ ಈ ಜೀವನವನ್ನ ನೋಡೋ ದೃಷ್ಟಿಕೋನ ಬದಲಾಗತ್ತೆ. ಅದರಿಂದ ಸಂತೋಷದ ಮಾರ್ಗ ಏನು ಅನ್ನೋದನ್ನ ನಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಮತ್ತೆ ಏಕಾದಶಿಯ ದಿನ ಒಂದು ವಿಶೇಷವಾದ ಒಂದು ಆನ್ಲೈನ್ ತರಗತಿ ಇರುತ್ತೆ. ಅದಕ್ಕೂ ಕೂಡ ನಿಮ್ಗೆ ಡೀಟೇಲ್ಸ್ ಆ ಗ್ರೂಪ್ ಅಲ್ಲಿ ನಾವು ಕಳಿಸ್ತೀವಿ. ಎರಡನೇದು ಹೃದಯವನ್ನ ಪರಿಶುದ್ಧಗೊಳಿಸೋದು. ಹೇಳ್ದಂಗೆ ಈ ಕಲ್ಮಶಗಳಿವೆ, ಕಲ್ಮಶಗಳನ್ನ ತೆಗೆದಾಕೋ ಮಾರ್ಗ ಏನು? ಯಾರೊಬ್ರು ಯುವಕರು ನಮ್ಮನ್ನು ಬಂದು ಕೇಳಿದ್ರು, ಸ್ವಾಮಿ ನಾವು ಈ ರೀಲ್ಸ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀವಿ, ಇದನ್ನ ನಿಲ್ಸಕ್ಕಾಗತ್ತಾ? ಯಾರೋ ಬಂದು ನಾನು ಸಿಗರೇಟ್ ತುಂಬಾ ಸೇತೀನಿ, ಇದನ್ನ ನಿಲ್ಸಕ್ಕಾಗತ್ತಾ? ಖಂಡಿತ. ಇದೆಲ್ಲದಕ್ಕೂ ನಮ್ಮ ಹೃದಯ ಪರಿಶುದ್ಧವಾಗಬೇಕು. ಹೃದಯ ಪರಿಶುದ್ಧವಾಗೋದಕ್ಕೆ ಇರುವಂತ ಬಹಳ ಪ್ರಬಲವಾದ ಮಾರ್ಗ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಪ್ರತಿದಿನ ಜಪ ಮಾಡಿದ್ರೆ ತುಂಬಾ ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಏಕಾದಶಿ ದಿನದಂದು 1 2 ರಿಂದ 4 ಮಾಲೆ ಮಾಡಿದ್ರೆ ತುಂಬಾ ನಿಮಗೆ ಸಹಾಯ ಆಗುತ್ತೆ. ಮೂರನೇದು ದಾನ. ನಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸೋದ್ರ ಜೊತೆಗೆ ನಾವು ನಮ್ಮ ಗಳಿಕೆಯನ್ನು ಕೂಡ, ನಾವು ಯಾವ ಹಣವನ್ನ ಸಂಪಾದನೆ ಮಾಡ್ತೀವೋ ಅದನ್ನು ಕೂಡ ಪರಿಶುದ್ಧಗೊಳಿಸ್ಬೇಕು. ಅದಕ್ಕೆ ಮಾರ್ಗ ಏನು? ಕೃಷ್ಣನಿಗೆ ಒಂದಿಷ್ಟು ನೀವು ಕೃಷ್ಣನ ಸೇವೆಗಾಗಿ ಆ ಹಣವನ್ನು ಕೊಡಬೇಕು. ಅದರಿಂದ ನಿಮ್ಮ ಗಳಿಕೆ ಪರಿಶುದ್ಧವಾಗುತ್ತೆ. ಸರಳವಾದ ವಿಧಾನ. ಅದೇ ಜನರು ಇದನ್ನ ನಿಯತ್ತವಾಗಿ ಮಾಡ್ಬೇಕು, ರೆಗ್ಯುಲರ್ ಆಗಿ ಮಾಡ್ಬೇಕು. ಹಾಗಾಗಿ ನಾವು ಏನ್ ಶಿಫಾರಸ್ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿ ಏಕಾದಶಿ ಎಂದು, ಏಕಾದಶಿ ಬಹಳ ಶ್ರೇಷ್ಠ ದಿನ. ಏಕಾದಶಿ ಎಂದು ನಿಮ್ಮ ಕಡೆಯಿಂದ ನಿಮ್ಮ ಕೈಲಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ದಾನವನ್ನ ಮಾಡಿ. ನಾವು ಅದಕ್ಕೆ ನಿಮಗೆ ವಿಧಾನ ಏನು ಅನ್ನೋದನ್ನು ತಿಳಿಸ್ತೀವಿ. ಮತ್ತೆ ಕೃಷ್ಣ ಯಾವ ತರಹದ ದಾನವನ್ನ ಮಾಡಬೇಕು ಇತ್ಯಾದಿ ಅದನ್ನು ಕೂಡ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಯೋಗ್ಯ ವ್ಯಕ್ತಿಗೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಸಮಯದಲ್ಲಿ ಮಾಡಬೇಕು. ಸೊ ಹಾಗಾಗಿ ಇದರ ಪ್ರಕಾರವಾಗಿ ನಿಮಗೆ ನಾವು ದಾನ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ತಿಳಿಸ್ತೀವಿ. ಅದಕ್ಕೆ ಮಾರ್ಗವನ್ನು ಹೇಳ್ತೀವಿ.
ಅಂತಿಮವಾಗಿ ಪ್ರಸಾದ. ಮನಸ್ಸು ಪರಿಶುದ್ಧ ಆಯ್ತು, ಗಳಿಕೆ ಪರಿಶುದ್ಧ ಆಯ್ತು, ಮತ್ತೆ ನಮ್ಮ ಪ್ರಜ್ಞೆ ಪರಿಶುದ್ಧವಾಗಬೇಕು. ಅದಕ್ಕೆ ನಾವು ತಿನ್ನೋ ಆಹಾರ ಪರಿಶುದ್ಧವಾಗಿರ್ಬೇಕು. ಇದಕ್ಕೆ ಸಾತ್ವಿಕ ಆಹಾರ ಅಂತಾರೆ, ಅಥವಾ ಇನ್ನೂ ಒಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಪ್ರಸಾದ ಅಂತ ಕರಿತೀವಿ ನಾವು. ಪ್ರತಿದಿನ ನಮಗೆ ಪ್ರಸಾದ ತಿನ್ನಕ್ ಆಗದೆ ಹೋದ್ರೆ ಕನಿಷ್ಠ ಏಕಾದಶಿ ಅಂದು ಒಂದು ದಿನದಲ್ಲಿ ಒಂದು ದಿನದ 3 ಊಟಗಳಲ್ಲಿ ಒಂದು ಊಟವನ್ನ ಹಾಲು ಹಣ್ಣು ಯಾವುದು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಿ ಅದನ್ನ ಸೇವಿಸಿ. ಪ್ರತಿನಿತ್ಯ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಅದನ್ನ ನಾವು ನಿಧಾನವಾಗಿ ನಿಮ್ಗೆ ತಿಳಿಸ್ತೀವಿ. ಈ ಚಟುವಟಿಕೆಗಳಿಂದ ನಾವು ಜ್ಞಾನವನ್ನ ಪಡ್ಕೋತೀವಿ, ನಮ್ಮ ಹೃದಯ ಪರಿಶುದ್ಧವಾಗುತ್ತೆ, ನಮ್ಮ ಸಂಪಾದನೆ ಪರಿಶುದ್ಧವಾಗುತ್ತೆ, ಕೊನೆಗೆ ನಮ್ಮ ಪ್ರಜ್ಞೆನೂ ಪರಿಶುದ್ಧವಾಗಿ ನಾವು ಸಂತೋಷವನ್ನು ಕಂಡ್ಕೋತೀವಿ. ಇಷ್ಟು ಸರಳವಾದ ಮಾರ್ಗ ಇದು. ಹಾಗಾಗಿ ಇದನ್ನ ಎಲ್ಲರಿಗೂ ಕೊಡೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದೀವಿ. ನಿಮಗೂ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲಿಕ್ಕೆ ನಿಮಗೆ ಆಸೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ. ಮತ್ತೆ ಈ ಒಂದು ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಅಣ್ಣ, ಅಕ್ಕ, ಅಪ್ಪ, ಅಮ್ಮ ಎಲ್ಲರಿಗೂ ಕೂಡ ಇದನ್ನ ನೀವು ಕಳಿಸಿ, ಎಲ್ಲರಿಗೂ ಇದರಿಂದ ಲಾಭವಾಗಲಿ. ನಮ್ಮ ಉದ್ದೇಶ ನಮ್ಮ ಇಡೀ ಸಮಾಜ ಸಂತೋಷವಾಗಿರಬೇಕು ಅನ್ನೋದು. ಇದರೊಂದಿಗೆ ಈ ಒಂದು ಚಿಕ್ಕ ವಿಡಿಯೋನ ನಾವಿಲ್ಲಿ ಮುಗಿಸ್ತಾ ಇದ್ದೀವಿ. ಹರೇ ಕೃಷ್ಣ.